ಸಂಗತಿಗಳನ್ನು ನೆನಪಿಡ್ಬೇಕಂತ. ಮರೆಯಲಾರದ 3 ಸಂಗತಿಗಳು, ಅವುಗಳನ್ನು ಮೆಲಕ್ಕೆ ಹಾಕಬೇಕು, ಮೇಲೆ ನೆನಪು ಮಾಡ್ಕೊಂತ ಇರ್ಬೇಕು. ಆ 3 ಸಂಗತಿಗಳು ಯಾವುವು ಅಂತಂದ್ರೆ, ಮೊದಲನೇದ್ದು ಹುಟ್ಟು. ನಾವೆಲ್ಲ ಹುಟ್ಟಿವಲ್ಲ ಈ ಭೂಮಿ ಮೇಲೆ, ನಾವು ಹುಟ್ಟಿ ಬಂದೀವಲ್ಲ, ಇದನ್ನೊಂದು ನೆನಪಿಡ್ಬೇಕು. ಯಾಕ್ರಿ ಸ್ವಾಮಿ ಏನು ನೆನಪಿಡ್ಬೇಕು? ಹುಟ್ಟಿದೀವಲ್ಲ, ಮುಗ್ದದ. ಎದಕ್ಕೆ ಹುಟ್ಟಿದೀವಿ ಅನ್ನೋದ್ರ ಸಲುವಾಗಿ ನೆನಪಿಡ್ಬೇಕು. ಎದ್ರ ಸಲುವಾಗಿ ಹುಟ್ಟಿವಿ ಇಲ್ಲಿ, ಎದಕ್ಕೆ ಬಂದೀವಿ ನಾವಿಲ್ಲಿ, ನೆನಪಿಡ್ಬೇಕು ಅದನ್ನು. ಹುಟ್ಟು, ಅದ್ರ ಜೊತೆಗೆ ಸಾವು, ಅದನ್ನು ಒಂದು ನೆನಪಿಡ್ಬೇಕು. ಹುಟ್ಟನ್ನು ನೆನಪಿಡಬೇಕು, ಸಾವನ್ನು ನೆನಪಿಡಬೇಕು. ಇವೆರಡುಗಳ ಮಧ್ಯದಲ್ಲಿರ್ತಕ್ಕಂಥ ಬದುಕು ಅನ್ನೋದೇನದ, ಜೀವನ ಅನ್ನೋದೇನದ, ಅದನ್ನು ಒಂದು ನೆನಪಿಡ್ಬೇಕು. ಇವು 3 ಸಂಗತಿಗಳು ನಮ್ಮ ಬದುಕಿನ ಸುತ್ತಮುತ್ತ ಸುಳಿದಾಡ್ತಕ್ಕಂಥ ವಿಷಯಗಳು. ಈ 3 ಒಳಗೆ 2 ನಮ್ಮ ಕೈಯೊಳಗಿಲ್ಲ. ಈ 3 ಒಳಗೆ ಆ ಭಗವಂತ ಏನು ಮಾಡ್ಯಾನಂತಂದ್ರೆ, 2 ತನ್ನ ಹತ್ತಕ್ಕೆ ಇಟ್ಕೊಂಡಾನ, 1 ನಮ್ಮ ಕೈಯಾಗ ಕೊಟ್ಟಾನ. 2 ಯಾವುವು ಅಂತಂದ್ರೆ, ಹುಟ್ಟು ನಮ್ಮಿಚ್ಛೆಯಂತೆ ಇಲ್ಲ. ಹುಟ್ಟು ನಮ್ಮಿಚ್ಛೆಯಂತೆ ಇಲ್ಲ. ನಾವು ಯಾರ ಪರಮಾತ್ಮನಿಗೆ ಮೆಸೇಜ್ ಮಾಡಿವೆ, ನನ್ನ ಹಿಂತಲ್ಲೇ ಹುಟ್ಟಿಸಪ್ಪ ಅಂತೇಳಿ ಮೆಸೇಜ್ ಮಾಡೀವಿ? ಇಲ್ಲ. ಫೋನ್ ಮಾಡೀವಿ? ಇಲ್ಲ. ನೀವು ಮೆಸೇಜ್ ಮಾಡಿದ್ರು ಫೋನ್ ಮಾಡಿದ್ರು ನಡೆಯಂಗಿಲ್ಲ. ಯಾಕಂದ್ರೆ ಹುಟ್ಟು ನಮ್ಮ ಕೈಯೊಳಗಿಲ್ಲ. ಒಂದು ವೇಳೆ ಭಗವಂತ ನಮ್ಮ ಕೈಯಾಗನ ಅದನ್ನು ಕೊಟ್ಟಿದ್ರ, ನಮ್ಮನ್ನು ಕೇಳಿ ಹುಟ್ಟಿಸೋದಿತ್ತಂದ್ರ, ನಿನ್ನೆ ಎಲ್ಲಿ ಹುಟ್ಟಿಸಲಿಪ್ಪ, ಯಾರ ಮನ್ಯಾಗಪ್ಪ, ಯಾರ ಹೊಟ್ಟೆಗಪ್ಪ, ಏನು ಗಂಡು ಹೆಣ್ಣುಪ್ಪ, ಹಿಂಗೆ ಕೇಳಿದ್ರೆ ನಾವೇನಂತಿದ್ದೆವು? ಈ ಜಗತ್ತಿನ ಶ್ರೇಷ್ಠ ಶ್ರೀಮಂತನ ಮನ್ಯಾಗ ಹುಟ್ಟಿಸಿ ಬಿಡಪ್ಪ ನಮ್ಮನ್ನು, ಎಲ್ಲಿದ್ ಗದ್ಲ. ಒಟ್ಟ ದೊಡ್ಡ ದೊಡ್ಡ ಸಾಹುಕಾರ ಮನ್ಯಾಗ ನಮ್ಮನ್ನು ಹುಟ್ಟಿಸಿ ಬಿಡಪ್ಪ. ಊಟ ಇಲ್ಲದವ್ರ ಮನ್ಯಾಗ, ಹಣ್ಣಿಲ್ಲದವ್ರ ಮನ್ಯಾಗ, ಬಟ್ಟೆ ಇಲ್ಲದವ್ರ ಮನ್ಯಾಗ, ದುಡಿಯವ್ರ ಮನ್ಯಾಗ, ಜಗಳದವ್ರ ಮನ್ಯಾಗ, ಒಟ್ಟ ಬೇಡ ದೇವ್ರ ನಮಗೆ ಇಂಥವ್ರ ಹೊಟ್ಟೆಗೆ ಹುಟ್ಟಿಸ್ಬೇಕು. ಆ ಮನ್ಯಾಗ ನಾನ ಹಿರೇ ಆಗ್ಬೇಕು, ನಾ ಹೇಳ್ದಂಗ ಕೇಳ್ಬೇಕು. ಹಿಂಗೆ ಅಂತಿದ್ರಿಲ್ರಿ ಎಲ್ಲರೂ? ಯಾರು ಬಡತನದ ಮನೆಯೊಳಗೆ ಹುಟ್ಟಂತ ಯಾರು ಅಂತಿದ್ದಿಲ್ಲ, ಹುಟ್ಟಿಸಂತ ಅಂತಿದ್ದಿಲ್ಲ. ಅದಕ್ಕನ ದೇವ್ರ ಇದನ್ನ ನಮ್ಮ ಕೈಯಾಗ ಕೊಟ್ಟಿಲ್ಲ. ದೇವ್ರ ಅದಕ್ಕೆ ಇದನ್ನ ನಮ್ಮ ಕೈಯಾಗ ಕೊಟ್ಟಿಲ್ಲ. ಇನ್ನೊಂದು ಯಾವುದು ಅಂತಂದ್ರೆ ಸಾವು, ಅದನ್ನು ನಮ್ಮ ಕೈಯಾಗ ಕೊಟ್ಟಿಲ್ಲ ದೇವ್ರ. ನಿಮ್ಮ ಸಾವಿನ ಡೇಟ್ ನೀವ ಫಿಕ್ಸ್ ಮಾಡ್ರಿ ಅಂತ ಒಂದು ವೇಳೆ ನಿಮಗೆ ಹೇಳಿದ್ದಂದ್ರೆ ನೀವು ಫಿಕ್ಸ್ ಮಾಡ್ತಿದ್ದೀರೇನು ಡೇಟ್? ಹಂಗ ಕೋರ್ಟ್ನಾಗ ತಾರೀಖು ಮುಂದೆ ಹಾಕೋತ ಹೋದಂಗೆ ಇನ್ನು 10 ವರ್ಷ ಹೋಗ್ಲಾಡ್ರಿ, ಇನ್ನು 50 ವರ್ಷ ಹೋಗ್ಲಾಡ್ರಿ. ನಾವು ಆ ಡೇಟ್ ಎಂದು ಫಿಕ್ಸ್ ಮಾಡಂಗಿಲ್ರಿ. ಅದಕ್ಕೆ ದೇವ್ರು ಏನು ಮಾಡ್ದ, ಅದನ್ನೊಂದು ತನ್ನ ಕೈಯಾಗಿ ಇಟ್ಕೊಂಡ. ಹುಟ್ಟು ನಮ್ಮಿಚ್ಛೆಯಂತೆ ಇಲ್ಲ, ಬದುಕು ಸಾವು ನಮ್ಮಿಚ್ಛೆಯಂತೆ ಇಲ್ಲ. ಆ ಹುಟ್ಟು ಸಾವುಗಳ ಮಧ್ಯೆ ಏನು ಬದುಕದಲ್ಲ, ಆ ಬದುಕನ್ನ, ಆ ಜೀವನವನ್ನು ನಮ್ಮ ಕೈಯಾಗ ಕೊಟ್ಟಾನ ನೋಡ್ರಿ. ಇದು ಅಮೂಲ್ಯವಾಗಿರತಕ್ಕಂಥ ಜೀವನ, ಇದು ಅಮೂಲ್ಯವಾಗಿರತಕ್ಕಂಥ ಬದುಕು. ಈ ಹುಟ್ಟು ಸಾವು ಅಂತಂದ್ರೆ, ಈ ಜೀವನ ಅಂತಂದ್ರೆ ಒಂದು ಪುಸ್ತಕ ಇದ್ದಂಗೆ ಅಂತಾರೆ. ಇದು ಒಂದು ಪುಸ್ತಕ ಇದ್ದಂಗೆ. ಪುಸ್ತಕ ಅಂದ್ರೆ ನೋಟ್ಬುಕ್. ಈ ನೋಟ್ಬುಕ್ನೊಳಗೆ ಮೊದಲನೆಯ ಪೇಜವನ್ನು ಭಗವಂತ ಬರದಾನ. ನೀ ಎಲ್ಲಿ ಹುಟ್ಟಬೇಕು, ಯಾರ ಮನ್ಯಾಗ ಹುಟ್ಟಬೇಕು, ಹೆಂಗೆ ಹುಟ್ಟಬೇಕು, ಎಲ್ಲ ಮೊದಲನೇ ಪೇಜ್ದೊಳಗೆ ಬರದಾನ. ಲಾಸ್ಟ್ ಪೇಜ್ದೊಳಗೂ ಬರದಾನ. ನೀ ಎಲ್ಲಿ ಸಾಯ್ಬೇಕು, ಹೆಂಗೆ ಸಾಯ್ಬೇಕು, ಏನಾಗಿ ಸಾಯ್ಬೇಕು, ಎಲ್ಲನೂ ಲಾಸ್ಟ್ ಪೇಜ್ದೊಳಗೆ ಬರದಾನ. ನಡಬರ್ಕ್ ಏನು ಪೇಜ್ ಅದಾವ ನೋಡ್ರಿ, ಒಂದು 100 ಪೇಜಿನ ನೋಟ್ಬುಕ್ 2 ಪೇಜ್ ಆಲ್ರೆಡಿ ಬರದಾವ. ಇನ್ನು 98 ಪೇಜ್ ಏನದಾವಲ್ಲ, ಅವುಗಳನ್ನು ನೀವು ಬರಿಬೇಕು ನೋಡ್ರಿ. ನಿಮ್ಮ ಜೀವನ ನಿಮ್ಮ ಕೈಯೊಳಗೆ ಕೊಟ್ಟಾನ ಪರಮಾತ್ಮ. ನೀವು ಹೆಂಗೆ ಬರಿತೀರಿ ಹಂಗೆ ನಿಮ್ಮ ಜೀವನ ನಿರ್ಮಾಣ ಆಗುತ್ತದ. ಅಂದ್ರೆ ಏನು, ನಿಮ್ಮ ಬದುಕು 98 ಈ ವರ್ಷದ ಈ ಬದುಕೇನದಲ್ಲ, ನೀವು ಬರ್ಕೊಳ್ಳೋದು, ನೀವು ಹೆಂಗೆ ಬದುಕಬೇಕನ್ನುವುದನ್ನು ಇಲ್ಲಿ ನೀವೇ ನಿರ್ಮಾಣ ಮಾಡಬೇಕು.
ಅದನ್ನೇ ಬಸವಣ್ಣವ್ರು ಬಹಳ ಚಂದ ಹೇಳಿದ್ರು ನೋಡ್ರಿ, ಹೆಂಗ ಬದುಕಬೇಕು ಅಂತಂದ್ರೆ ಲೇಸೆನಿಸಿಕೊಂಡು 4 ದಿನ, ಲೇಸೆನಿಸಿಕೊಂಡು 3 ದಿನ, 2 ದಿನ, ಲೇಸೆನಿಸಿಕೊಂಡು 1 ದಿನ ಬದುಕಿದರೆ ಸಾಲದೆ ಕೂಡಲ ಸಂಘ. ನಾವು ಹೆಂಗ ನಮ್ಮ ಬದುಕನ್ನು ನಿರ್ಮಾಣ ಮಾಡಿಕೊಳ್ಬೇಕಂತಂದ್ರ ಎಲ್ಲರೂ ಸಂತೋಷದಿಂದ, ಎಲ್ಲರೂ ಖುಷಿಯಿಂದ, ಎಲ್ಲರೂ ಪ್ರೀತಿಯಿಂದ ಇದ್ದು ಹೋಗಿಬಿಡೋದು. ಯಾಕಂದ್ರೆ ಬರ್ಕೋತ 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 ಹೋದಂಗ ಕೊನೆ ಪೇಜ್ ಬರ್ತದನೆ. ಕೊನೆ ಪೇಜ್ ಬಂತು ಅಂತಂದ್ರೆ ಏನೂ ಮಾಡಕ್ಕೆ ಬರಂಗಿಲ್ಲ, ಮುಂದೆ ಬರೀತನಂದ್ರೆ ಪೇಜು ಇರಂಗಿಲ್ಲ. ಅದ್ರ ಸಲುವಾಗಿ ನಾವು ಹೆಂಗಂತಂದ್ರೆ ಒಳ್ಳೆಯ ಬದುಕನ್ನು ಮಾಡಬೇಕು. ಒಬ್ಬ ರಾಜ ಇದ್ದಂತರಿ, ರಾಜನಿಗೆ 3 ಮಂದಿ ಮಕ್ಕಳು, 3 ಮಂದಿ ದೊಡ್ಡವರಾದರು. ಆದ್ರೆ ಈ ರಾಜ್ಯಕ್ಕೆ ಯಾರನ್ನ ಪಟ್ಟಾಧಿಕಾರಿಯನ್ನಾಗಿ ಮಾಡ್ಬೇಕು, ಯಾರನ್ನ ಪಟ್ಟಕ್ಕೆ ಕಟ್ಟಬೇಕು ಈ ರಾಜ್ಯಕ್ಕೆ, ಇದನ್ನು ಮುಂದೆ ನಡೆಸ್ಕೊಂಡು ಹೋಗೋರು ಯಾರು ಈ 3 ಮಂದಿಯೊಳಗ ಅಂತ ಚಿಂತೆಯೊಳಗ ಕುಂತ. ಯಾಕಂತಂದ್ರ ರಾಜ ಪ್ರತ್ಯಕ್ಷ ದೇವತಾ. ಅವತ್ತಿನ ಕಾಲದೊಳಗ ಪ್ರಜೆಗಳ ರಕ್ಷಣೆ, ಪ್ರಜೆಗಳ ಬದುಕುವ ಭಾರ ರಾಜನ ಮೇಲಿರ್ತದ. ಅವರಿಗೆಲ್ಲ ಒಳ್ಳೆಯ ರೀತಿಯಿಂದ ಬದುಕಿಸ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಒಳ್ಳೆಯ ರಾಜ ಇರ್ಬೇಕು ದೇಶಕ್ಕೆ, ಒಳ್ಳೆಯ ಮಂತ್ರಿ ಇರ್ಬೇಕು ರಾಜ್ಯಕ್ಕೆ, ಒಳ್ಳೆಯ ಮನುಷ್ಯ ಇರ್ಬೇಕು ಮಣಿಗೆ. ಹಂಗಿತ್ತು ಅಂತಂದ್ರೆ ಮನೆ, ರಾಜ್ಯ, ದೇಶ ಒಳ್ಳೆಯ ರೀತಿಯಿಂದ ನಡೀತದ. ಯಾರನ್ನ 3 ಮಂದಿಯೊಳಗೆ ಮಾಡ್ಬೇಕಂತ ಚಿಂತೆಯೊಳಗಿದ್ದಾಗ ಆ ರಾಜ್ಯಕ್ಕೆ ಒಬ್ಬ ರಾಜಗುರುಗಳು ಅಂತಿದ್ರು. ಅವ್ರು ಬಂದರು, ಅವರ ಸಲಹೆಗಳನ್ನು ಕೇಳಿದ ರಾಜ. ಹಿಂಗ್ರಿಯಪ್ಪ, 3 ಮಂದಿಯಾಗ ಯಾರು ಹೆಂಗದಾರೋ, ಮುಂದೆ ಹೆಂಗಾಕಾರೋ ಅನ್ನೋದು ಏನು ಗೊತ್ತಾ, ಯಾರನ್ನ ಈ ರಾಜ್ಯಕ್ಕೆ ಮಾಡಬೇಕು ಅಂತಂದಾಗ ಗುರುಗಳು ಬಹಳಷ್ಟು ಯೋಚನೆಗಳನ್ನು ಮಾಡಿ 3 ಮಂದಿ ಕರೆದರು. 3 ಮಂದಿನ ಕರೆದು ಏನು ಮಾಡಿದ್ರು ಅಂತಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು 100 ರೂಪಾಯಿ ಕೊಟ್ಟರು. 3 ಮಂದಿ ಮಕ್ಕಳಿಗೆ, ರಾಜನ ಮಕ್ಕಳ 3 ಮಂದಿ, ಒಬ್ಬೊಬ್ಬರಿಗೆ ಒಂದೊಂದು 100 ರೂಪಾಯಿ ಕೊಟ್ಟರು ಗುರುಗಳು. ನೋಡ್ರಪ್ಪ, ನಿಮ್ಮ ರಾಜ್ಯದೊಳಗ ನೀವು ಈ 100 ರೂಪಾಯಿ ತಗೊಂಡು ಏನು ಮಾಡ್ಬೇಕಂದ್ರೆ ಒಬ್ಬೊಬ್ಬರು 10 ಕೋಲಿ ತುಂಬಬೇಕು. ಏನು 10 ಕೋಲಿ ರೂಮ್, 10x10 ರೂಮ್ ಇರ್ತಾವಲ್ಲ, ಈ 100 ರೂಪಾಯಿ ತಗೊಂಡು ಆ ರೂಮ್ ತುಂಬಬೇಕು. 10 ರೂಮ್, ನಿನಗೆ 10, ನಿನಗೆ 10, ನಿನಗೆ 10. ಏನು ತುಂಬುತ್ತೀರಿ ನಮಗೆ ಗೊತ್ತಿಲ್ಲ, ಒಟ್ಟು ಫುಲ್ ಆಗ್ಬೇಕು, ಅವು ಒಟ್ಟು ತುಂಬಬೇಕು. ಅವ್ರಂದ್ರು ಮತ್ತು ಏನು ತುಂಬಬೇಕ್ರಿ, ನಿಮ್ಮ ಮನಸ್ಸಿಗೆ ಬಂದು ತುಂಬ್ರಿ, ಒಟ್ಟು ತುಂಬಿರ್ಬೇಕು. ಅವು ಬಾಗಲ ತೆರ್ಯಾಕ ಬರ್ಲಾರ್ದಂಗೆ ತುಂಬವ. ಅವ ಮೊದಲನೇದವ ರೊಕ್ಕಾರ ಕಡಿಮೆ ಕೊಟ್ಟಿರಿ, ಕೋಲಿಯರ ಭಾಳ ಕೊಟ್ಟಿರಿ, ಅವತ್ರೊಳಗೆ ತುಂಬಬೇಕು. ಹೆಂಗೆ ನೀವೇನು ತುಂಬ್ತೀರಿ ಅಂತ ಕಳಿಸಿದ್ರು. ಮೊದಲನೇದವ ಏನು ಮಾಡಿದ ಅಂತಂದ್ರೆ ಭಾಳ ಚಲೋ ವಿಚಾರ ಮಾಡಿದವ. ಏನು ಚಲೋ ವಿಚಾರ ಮಾಡಿದ ಅಂತಂದ್ರೆ 100 ರೂಪಾಯಿದೊಳಗೆ 10 ಕೋಲಿ ಒಂದು 100 ವರ್ಷ ಪ್ರಯತ್ನ ಮಾಡಿದ್ರು ತುಂಬಂಗಿಲ್ಲ ಅವು. ಅದಕ್ಕೆ ಏನು ಮಾಡ್ಬೇಕಂದ್ರೆ 100 ಇದ್ದದ್ದು ಒಮ್ಮೆ 1 ಕೋಟಿ ರೂಪಾಯಿ ಆಗ್ಬೇಕಿದೆ. ಹಂಗೆ ಎಲ್ಲಿ ಆಗತ್ತದಪ್ಪ, 100 ಇದ್ದದ್ದು ಒಮ್ಮೆ 1 ಕೋಟಿ ರೂಪಾಯಿ ಆಗ್ಬೇಕಾದ್ರೆ ಏನು ಮಾಡ್ಬೇಕಂತವ ವಾದ ಅಂತಂದ್ರೆ ಈ ಅಂಕಿ ಹಚ್ತಾರಲ್ಲ, ನಂಬರ್. 100 ರೂಪಾಯಿ ಹೆಚ್ಚಿನಂದ್ರೆ 1 ಕೋಟಿ ರೂಪಾಯಿ ಬಂದು ಅಂದ್ರೆ ಬೇಕಾದಂಗೆ ತುಂಬತಾನಂತ ನಂಬರ್ ಹಚ್ಚಿದವ, ಮಟಕ ನಂಬರ್ ಹಚ್ಚಿದ. ಈ 2ನೇ ನಂಬರ್ ಅದಾವ. ಅವ ಏನು ಮಾಡೋದಂದ್ರೆ ವಿಚಾರ ಮಾಡ್ಕೋಂತ ರೋಡ್ ಹಿಡಿದು ಹೊಂಟಿದ್ದ. ಅಲ್ಲಿ ಮುನ್ಸಿಪಾಲ್ಟಿ ಕಸದೊಂದು ದೊಡ್ಡದು ನಿಲಾವ್ ನಡೆದಿತ್ತು ರೀ. ಅವ ಅಂದ, ಮತ್ತು ರೂಮ್ನಾಗ ಏನು ತುಂಬಬೇಕು, ಸುಮ್ಮ ಇದನ್ನ ತುಂಬಿಬಿಟ್ರೆ ಅವ್ರೇನು ಇದನ್ನ ತುಂಬಂತಂದಿಲ್ಲ. ಹೆಂಗಿದ್ರು ಮನಗಡದ ಟೇಲರ್ ಗಂಟ್ಲೆ ಓದೋದು ತುಂಬಿರತ್ತಂತ ತಿಳ್ಕೊಂಡು ಆ ಮುನ್ಸಿಪಾಲ್ಟಿ ಕಸ 100 ರೂಪಾಯಿಗೆ ಅದನ್ನ ನಿಲಾವ್ದೊಳಗೆ ತಗೊಂಡ. ಇವ ಅದು ನಂಬರ್ ಬರ್ಲಿಲ್ರಿ, ಅದು ಆದದ ನಂಬರ್ ಯಾರ್ದು ಬಂದೇ ಇಲ್ಲ. ಮತ್ತೆ ಯಾರು ಹಚ್ಚಕ್ಕೆ ಹೋದಿರಿ, ಮತ್ತೆ ಮೊದಲು 1-2 ಬಂದಂಗೆ ಮಾಡ್ತಾವ, ಹಿಂದಿಗಡೆ ಸಣ್ಣಂಗೆ ಒಯ್ತಾವ, ಅವು ಎಷ್ಟೋ ಮಣಿ ಅದಕ್ಕೆ ಬಲಿ ಆಗ್ಯಾವ. ನೋಟು ರೊಕ್ಕ ಬರಲಿಲ್ಲ. 2ನೇ ನಂಬರ್ದಾವ ಏನು ಮಾಡಿದ ಅಂದ್ರೆ ಅಟ್ಟು ರೂಮ್ ಎಲ್ಲ ಪ್ಯಾಕ್ ಮಾಡಿದ, ತುಂಬಿದ. ಏನು ತುಂಬಿದ ಅಂತಂದ್ರ ಮುನ್ಸಿಪಾಲ್ಟಿ ಕಸ ತುಂಬಿದ, ಎಲ್ಲ ರೂಮ್ ತುಂಬಿದ. 3ನೇ ನಂಬರ್ದಾವ ಏನು ಮಾಡಿದ ಅಂತಂದ್ರೆ ಸಣ್ಣವ, ಅವ ಪ್ಯಾಟಿಗೆ ಹೋಗಿ ಏನು ಮಾಡಿದ ಅಂತಂದ್ರೆ 10 ರೂಮ್ ಕೊಟ್ಟಿದ್ರಲ್ಲ, 10 ಜ್ಞಾನಬತ್ತಿ ತಗೊಂಡ, 10 ಮೇಣದ ಬತ್ತಿಯನ್ನು ತಗೊಂಡು, 1 ಕಡ್ಡಿ ಪೆಟ್ಟಿಗೆ ತಗೊಂಡ, ಒಂದು 10 ಊದಿನ ಕಡ್ಡಿ ತಗೊಂಡು ಬಂದ. ಗುರುಗಳು ಕೇಳಿದ, ಯಾವಾಗ ಬರ್ತೀರಿ ರೂಮ್ ಚೆಕ್ ಮಾಡಕ್ಕ? ಅವ್ರ ಗುರುಗಳು ಮತ್ತು ರಾಜ ಹೇಳ್ದ, ನಾವು ರಾತ್ರಿ
10 ಗಂಟೆಗೆ ಬರ್ತೀವಿ ನೋಡ್ರಿ ರೂಮ್ ಚೆಕ್ ಮಾಡಕ್ಕೆ. ಬರ್ರಿಪ್ಪ 10 ಗಂಟೆಗೆ ಬರ್ರಿ. 10 ಗಂಟೆಗೆ ಅವ್ರು ಬರಾಕ್ 10 ಗುಡ್ದ ಏನು ಮಾಡಿದ ಅಂದ್ರೆ 10 ರೂಮಿನೊಳಗೆ ಏನಿಟ್ಟ ಅಂತಂದ್ರೆ ಒಂದೊಂದು ನ್ಯಾನ್ಬತ್ತಿ ಇಟ್ಟ, ಮೇನದ ಬತ್ತಿ ಹಚ್ಚಿದ, ಒಂದೊಂದು ಊದಿನ ಕಡ್ಡಿ ಹಚ್ಚಿದ. ಅಲ್ಲಿ ಸುವಾಸನೆ ಬಂತು, ಬೆಳಕು ಬಂತು. ಅವ್ರನ್ನ ಕರ್ಕೊಂಡು ಬಂದ. ಮೊದಲನೇದು ಯಾರು ನೋಡಿದ್ರು ಅಂತಂದ್ರೆ ಇವನ್ ರೂಮಿಗೆ ಬಂದರು. ಇವನ್ ಕೇಳಿದ್ರು ಫಸ್ಟ್, ನಂಬರ್ 1 ನೀ ಏನು ಮಾಡಿದಪ್ಪ, ಏನು ತುಂಬಿ ಹಾಕಿದ ಕೀಲಿ ಹಂಗೆ ಅದಾವಲ್ಲ, ಏನೂ ತುಂಬೇ ಇಲ್ಲೇನು? ಅವಂದ ನಾವು ತುಂಬಬೇಕತ್ತ ಮಾಡಿದ್ದೀವ್ರ, ತುಂಬೋ ಸಲುವಾಗಿ ನಂಬರ್ ಹಚ್ಚಿದ್ದೀವ್ರಿ, ಆ ನಂಬರ್ ಬರ್ಲಿಲ್ರಿ, ಅದಕ್ಕೆ ನಮ್ಮ ನಂಬರು ಫೇಲ್ ಆಗೈತ್ರಿ ಅಂದಿವ. 10 ನಂಬರ್ ಫೇಲ್ ಆಗ್ಯಾವ. 2ನೇ ನಂಬರ್ದವ ನೀ ಏನು ತುಂಬಿಪ್ಪ ನೋಡ್ರಿ ಒಂದಿಟ ನಾತ ನೋಡ್ರಿ ಗೊತ್ತಾಕತ್ತೆ ಅಂದವ. ಮುನ್ಸಿಪಾಲ್ಟಿ ಕಸದ ನಾತ ಇರ್ತದಲ್ಲ, ನಾತ ನೋಡ್ರಿ ಗೊತ್ತಾಕತ್ತೆ ಅಂದವ. ಅಲ್ಲಿ ಹೋಗ್ಬಿಡ್ದ. ಮತ್ತು ಅದೇನು 1 2 ಗಟ್ರದಾಗಿಂದು ಮುನ್ಸಿಪಾಲ್ಟಿಂದು ಮೂಗು ಮುಚ್ಕೊಂಡು ಗುರುಗಳು ಮತ್ತು ರಾಜ ಬಂದರು. 3ನೇ ನಂಬರ್ದವ್ ನೀ ಏನು ತುಂಬಿಪ್ಪ, ಬರ್ರಿಪ್ಪ ಒಳಗೆ ಬರ್ರಿ ಅಂದ. ಒಳಗೆ ಬರ್ಗುಡ್ದ ಬೆಳಕು ತುಂಬಿತ್ತು, ಒಳಗೆ ಬರ್ಗುಡ್ದ ಸುವಾಸನೆ ತುಂಬಿತ್ತು. 10 ಕೋಲಿಯೊಳಗ ಜ್ಞಾನದ ಬೆಳಕನ್ನು ತುಂಬಿದ, ಸದಾಚಾರವೆಂಬ ಸುವಾಸನೆಯನ್ನು ತುಂಬಿದ್ದ. ಗುರುಗಳಿಗೆ ನಮಸ್ಕಾರ ಮಾಡಿ ಉಳಿದ ರೊಕ್ಕ ವಾಪಸ್ ಕೊಟ್ಟ. ಗುರುಗಳು ಹೇಳಿದ್ರು, ಇವನ್ನ ಈ ರಾಜ್ಯಕ್ಕೆ ಪಟ್ಟಾಧಿಕಾರಿಯನ್ನಾಗಿ ಮಾಡು, ಇವನ್ನ ಈ ರಾಜ್ಯಕ್ಕೆ ಪಟ್ಟಾಧಿಕಾರಿಯನ್ನಾಗಿ ಮಾಡಂದ. ಅವ್ರು 3 ಮಂದಿ ಕತ್ತಿ ಅಲ್ರಿ ಇದು ನಂಬುದು. ನಾವು ಏನೇನು ತುಂಬಿವಿ ಇಲ್ಲಿ ಒಳಗ? ನಾವು ಕೆಲವೊಬ್ಬರು ಮಟಕ ಆಡಿದನ ಕಾಲಿನ ಇಟ್ಟಿವಿ. ಸುಮ್ಮನೆ ಕಾಲವನ್ನು ಕಳೆದು ಸಾವುದುಚಿತವೇ, ನೆಮ್ಮಿ ಲೇಸನಿಸುವ ಗುಣಗಣವಿಲ್ಲದವನಿಗೆ. ಸುಮ್ಮನೆ ಟೈಮ್ ಪಾಸ್ ಮಾಡಿ ಎಷ್ಟೋ ಮಂದಿ ಹೋಗ್ಯಾರ, ಏನೂ ಮಾಡಿಲ್ಲ. ಚಂದ ಸಂಸಾರೂ ಮಾಡಿಲ್ಲ, ಚಂದ ಹೆಂಡತಿಗೆ ಬೇಕಾಗಿಲ್ಲ, ಚಂದ ಮಕ್ಕಳಿಗೆ ಬೇಕಾಗಿಲ್ಲ, ಏನೂ ಗಳಿಸಿಲ್ಲ. ಯಾರ ಗಳಿಸಿದ್ರ ಮ್ಯಾಗ ಲಾಗ ಒಗದ ಚಲೋ ಪ್ಯಾಂಟ್ ಚಲೋ ಇಸ್ತ್ರಿ ಅಂಗಿ ಹಾಕೊಂಡು ಮನ್ಯಾಗ ಬಂದು ಅದನ್ನು ಮಾಡಿಲ್ಲೇನು ಇದನ್ನು ಮಾಡಿಲ್ಲೇನು ಹೆಂಡತಿಗೆ ಅಂಜಿಸ್ಕೊಂಡು ತಿಂದು ಅಡ್ಡಾಡಿ ಸತ್ತು ಹೋಗ್ಯಾವ. ಇವು ನಂಬರ್ ಹಚ್ಚಿದ ಕಂಪನಿ, ಇವು ನಂಬರ್ ಹಚ್ಚಿ ಫೇಲ್ ಆದದ ಕಂಪನಿ ಇವು. ಇನ್ನು ಕೆಲವೊಬ್ರು ತುಂಬ್ಯಾರ್ರಿ. ಏನು ತುಂಬ್ಯಾರ? ನಿಜಗೊಂಡ್ರೆ ಹೇಳ್ತಾರಲ್ಲ, ಎಂತೊಲಿವನೋ ತನಗಿನ್ನೆಂತೊಲಿವನೋ, ಕರಣತ್ರಯದ ದೋಷ ಮೀರೆ. 3 ಹೊಲಸ ತುಂಬಿವು ನಾವು. ಬಾಯಿಯೊಳಗ ಹೊಲಸ, ಮನಸ್ಸಿನೊಳಗ ಹೊಲಸ, ಈ ಶರೀರ ತುಂಬ ಹೊಲಸ. ಅಪ್ಪನವರು ಅದನ್ನ ಹೇಳಿದ್ರಲ್ಲ, ಬಸವಣ್ಣನವರು, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ, ಇದೇ ಅಂತರಂಗದ ಶುದ್ಧಿ, ಇದೇ ಬಹಿರಂಗದ ಶುದ್ಧಿ. ನಾವು ಇವತ್ತರನ್ನೆಲ್ಲ ಒಳಗೆ ತುಂಬಿಕೊಂಡಿವಲ್ರಿ. ಕಾಮಶ್ಚ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಟಂತಿ ತಸ್ಕರಾಹ ಜ್ಞಾನ ರತ್ನಾಪಹಾರಾಯ ತಸ್ಮಾತ್ ಜಾಗೃತ ಜಾಗೃತ ಜಾಗೃತ. ಒಳಗೇನು ತುಂಬಿಕೊಂಡಿವಂತಂದ್ರ ಕಳ್ಳರು ಅವ್ರು ಯಾರಂತಂದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾದಿಗಳನ್ನು ತುಂಬಿಕೊಂಡು ಕುಂತೀವಿ. ಇನ್ನು ಪರಮಾತ್ಮಗೆ ಬಂದು ಇಲ್ಲಿ ಕುಂಡ್ರಂದ್ರೆ ಹೆಂಗೆ ಕುಂಡಿರ್ತಾನ? ಸ್ವಚ್ಛಿದ್ರೆ ಮಾತ್ರ ಕುಂಡಿರ್ತಾನ್ರಿ, ಇಲ್ಲ ಅಂದ್ರೆ ಕುಂಡ್ರಂಗಿಲ್ಲ. ಅವು ಬಿಡ್ರಿ, ನೀವು ಇಲ್ಲಿ ಕುರ್ಚೋದ ಮ್ಯಾಗ ಕುಂಡಿರ್ಬೇಕಾದ್ರೆ ಮೊದಲು ಕುರ್ಚೆ ನೋಡ್ತೀರಿ, ಹಸನದನು ಏನು ಧೂಳು ಬಿದ್ದದನು. ಧೂಳು ಬಿದ್ದಿತ್ತು ಅಂದ್ರೆ ನೀವು ಯಾರು ಕುಂಡ್ರಂಗಿಲ್ಲ. ಅದನ್ನು ಸ್ವಚ್ಛ ಮಾಡಿಕೊಂಡು ಆ ನಂತರ ಕುಂಡಿರ್ತೀರಿ. ಯಾಕೆ? ನೀವು ಹುಟ್ಟದ ಬಟ್ಟೆ ಹೊಲಸಾಗ್ತಾವ. ಬರೇ ನೀವು ಹುಟ್ಟದ ಬಟ್ಟೆ ಹೊಲಸಾಗತಾವಂತ ಕುರ್ಚದ ಮ್ಯಾಗ ಕೊಂಡ್ರಂಗಿಲ್ಲ. ಆ ಜಗದೊಡೆಯ ಜಗನ್ನಿಯಾಮಕ ಭಗವಂತ ಪರಮಾತ್ಮ ನಮ್ಮ ಹೃದಯದೊಳಗೆ ಬಂದು ಕುಂಡ್ರಬೇಕಾದ್ರೆ ನಮ್ಮ ಹೃದಯ ಎಷ್ಟು ಸ್ವಚ್ಛ ಇರಬೇಡ ತಾಯಂದಿರ, ಎಷ್ಟು ಸ್ವಚ್ಛ ಇರಬೇಡ. ಸ್ವಚ್ಛಿತ್ತು ಅಂತಂದ್ರೆ ಮಾತ್ರ ಪರಮಾತ್ಮ ಕೊಂಡಿರ್ತಾನೆ. ಅದಕ್ಕೆ ಆ 98 ಪೇಜಿನ ಪುಸ್ತಕದೊಳಗೆ ನಾವು ಏನು ಬರಿಬೇಕಂದ್ರೆ, ಕೆಲವೊಬ್ರು ಏನೇನು ಬರ್ದಾರಂದ್ರೆ ದ್ವೇಷನ ಬರ್ದಾರ. ತುಂಬ ಒಟ್ಟ ಪುಸ್ತಕದ ತುಂಬ ದ್ವೇಷ. ಅವ್ರನ್ನಂದ್ರೆ ಬಿಡಂಗಿಲ್ಲ, ಇವ್ರನ್ನಂದ್ರೆ ಬಿಡಂಗಿಲ್ಲ. ಮನೆಯಾಗ ಹೆಂಡತಿ ಕೂಡ ಜಗಳ, ಗಂಡನ ಕೂಡ ಜಗಳ, ಬರೀ ಇದರಿ. ಒಬ್ಬ ಸೈಕಲ್ ಮೋಟ್ರ್ ಹೆಂಡತಿನ ಕರ್ಕೊಂಡು ಹೊಂಟಿದ್ದಂತ್ರಿ. ಇಬ್ರು ಕೂಡಿ ಮನ್ಯಾಗ ಆಗ ಹೋಗುವಾಗ ಜಗಳಾಡೆ ಹೊಂಟಿದ್ರಂತ. ಭಾಳ ಕಿರಿಕಿರಿ ರೀ ಮನ್ಯಾಗ. ಒಟ್ಟು ಇಬ್ರು ಚಲೋ ಇದ್ರೆ ಅಟ್ಟ ಚಲೋ, ಇಲ್ಲ ಅಂದ್ರೆ ಅದೇನು ಸುದ್ದಿನ ಬೇಡ. ಆಕೆ ಜಗಳಾಡಕತ್ತಿದ್ಲು ಹೆಂಡತಿ. ಸೈಕಲ್ ಮೋಟ್ರ್ ಮ್ಯಾಗ ಹಿಂದೆ ಕೂತಿದ್ಲು. ಬಾವು ಅಂತಿಬ್ರು ಕೂಡ ಎಲ್ಲೋ ಮದುವೆಗೋ ಏನು ಜಾತ್ರೆಗೋ ಹೊಂಟಿದ್ರು. ಮನ್ಯಾಗ ಆದದ ಜಗಳ ಆಕೆ ಹೆಂಡತಿ ಸುಮ್ಮ ಕೂತಿದ್ದಿಲ್ರಿ. ಹಂಗ ವಟ ವಟ ಪಿಟಿ ಪಿಟಿ ವಟ ವಟ ಹತ್ತೇ ಇದ್ಲು. ಏನು ನಿನ್ನ ಮದುವೆ ಮಾಡ್ಕೊಂಡು ಏನು ಕಂಡನಿ? ಏನೋ ಒಂದು ಸೀರೆ ಅಂದ್ಯ, ಏನೋ ಒಂದು ಬಂಗಾರ ಅಂದ್ಯ, ಏನು ಚಲೋ ಮನ್ಯಾಗ ವಾತಾವರಣ ಚೆ ಸಾಕಾಗ್ಯದ ನಿನ್ನ ಕಾಲದಾಗ. ಸುಮ್ಮಣ್ಣ ಅಂತ ತಡದನಿ, ಮತ್ತೆ ಯಾರ ಆದ್ರ
ಒಟ್ಟು ಸೈಕಲ್ ಮೋಟ್ರ್ ಮ್ಯಾಗ ಸುಮ್ಮ ಕೂತಿಲ್ರಿ, ಒಟ್ಟು ಪಿಟಿ 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 ಏಕ ಹಚ್ಚಿದ್ಲು. ಅವ ಕೇಳ್ಕೋತ 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 ಮುಂದೊಂದು ರೋಡ್ ಬ್ರಕ್ ರೀ, ಮನಗಂಡ ದೊಡ್ಡದು, ಅದಕ್ಕೇನಂತಾರೆ ಹಂಸ. ಈಕಿ ಗದ್ದದಾಗ ಬಹುವತ್ತು ಹಾದ ದೊಡಲ್ಲತ್ತು ಜಿಗಿಸಿದ ಬಿತ್ತರಿ ಹಿಂದಿಂದ. ಅವ್ವ ಜಿಗದ್ ಬಿದ್ಲ, ಅದು ಬೀಳು ಗುಡ್ದ ಡಬ್ಬ ಬಿದ್ದಿದ್ಲು, ತುಟಿನ ಹರಿದು ರೀ. ತುಟಿಗೆ ನಾವು ಒಂದಿಟ್ಟು ಹರಿದಿತ್ತು. ಬರ್ರಂತ ದವಾಖಾನೆ ಕರ್ಕೊಂಡು ಆದ. ಡಾಕ್ಟ್ರು ಎಲ್ಲ ನೋಡ್ಕೊಂಡು ಬಂದು ಹೊರಗೆ ಹೇಳಿದರು, ಇಲ್ಲ ಮತ್ತು ತುಟಿ ಹರಿದದ, ಅದಕ್ಕಟ್ಟು ಹೊಲಿಗೆ ಹಾಕ್ಬೇಕಾಗತ್ತದ. ಅವ ಗಂಡಂದ, ಹಾಕ್ತೀರಿ ಹೊಲಿಗೆ, ಎಡ್ಡಕ್ಕೂ ಕೂಡಿ ಹಾಕಿಬಿಡ್ರಿ ಅಂದವ. ಈ ಮ್ಯಾಗಿಂದಕ್ಕ ಕೆಳಗಿಂದಕ್ಕ ಕೂಡಿ ಹಾಕಿಬಿಡ್ರಿ. ಹಂಗೆ ಮಾಡಕ್ಕೆ ಬರಂಗಿಲ್ಲ ರೀ, ಮ್ಯಾಗಿಂದ ಒಂದ ತುಟಿ ಹರಿದದ, ತಳಗಿಂದಕ್ಕೆ ಏನಾಗಲ್ಲ ಅಂದ್ರೆ ಅದ್ರ ಬಿಲ್ ಕೊಡ್ತೀವಲ್ರಿ ಸರ್ ನಾವು, ನೀವೇ ಕಾಳಜಿ ಮಾಡಿದ್ರಿ, ಸ್ವಾಮಿ ಎರಡಕ್ಕೂ ಹಾಕಿಬಿಡ್ರಿ. ಅಂದ್ರೆ ಮಣಿಯೊಳಗೆ ಹೆಂಗೆ ಇರ್ಬೇಕು ಹಂಗಿರ್ಬೇಕು. ಹಂಗೆ ಇದ್ದೀವಂತಂದ್ರೆ ಅದಕ್ಕೇನಪ್ಪ ಅಂತಂದ್ರೆ ಒಂದು ಯೋಗ್ಯತೆ ಇರ್ತದೆ. ಮಣಿಯೊಳಗೆ ಯಾವತ್ತೂ ಅತ್ತಿ ಕೂಡ ಸೊಸಿ ಜಗಳ, ಮಾವನ ಕೂಡ ಜಗಳ, ಅಣ್ಣತಮ್ಮರು ಕೂಡ ಜಗಳ, ಆನಂತರ ತಾಯಿ ತಂದೆ ಕೂಡ ಜಗಳ, ಹಿಂಗೆ ಮಾಡಿ 2 ದಿವಸ ಬದುಕವ್ರದಿರವ್ವ. ಏನೊಂದು 8 ದಿವಸ ಅಟ್ಟ ಕೂಡಿರುವುದದ, ಮುಂದೆ ಎಲ್ಲರೂ ಹೋಗೋದೈತೆ. ಒಂದು 50-60 ವರ್ಷ ಅಟ್ಟರು ಕೂಡಿರ್ಬೇಕಲ್ರಿ. ಎಷ್ಟು ದಿವಸ ಜಗಳಾಡ್ತೀರಿ ಮನೆಯೊಳಗೆ? ಶಾಂತಿಯಿಂದ, ನೆಮ್ಮದಿಯಿಂದ, ಪ್ರೀತಿಯಿಂದ ಇರ್ಬೇಕು. ಕೆಲವೊಬ್ರು ದ್ವೇಷವನ್ನು ಸಾಧಿಸೋದ ಜೀವನದೊಳಗೆ. ಅವ್ ಹಂಗೆ ಮಾಡ್ಯಾನಂದ್ರೆ ಅವನು ಬಿಡಂಗಿಲ್ಲ, ಇವ್ ಹಿಂಗೆ ಮಾಡ್ಯಾನಂದ್ರೆ ಇವನು ಬಿಡಂಗಿಲ್ಲ. ಹೊಲ ಸಲುವಾಗಿ ನ್ಯಾಯ, ಮಣಿ ಸಲುವಾಗಿ ನ್ಯಾಯ, ಪ್ಲಾಟಿನ ಸಲುವಾಗಿ ನ್ಯಾಯ, ಇದೆಲ್ಲ ನ್ಯಾಯ ಮಾಡಿ 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 ಬರೇ ನೋಡ್ಬೇಕ್ರಿ ನೀವೆಲ್ಲ ಸಿಟ್ಟ್ಯಾವ್ರು. ಹಳ್ಳಿ ಜೀವನದೊಳಗ ನಮ್ಮ ರೈತರು ಹೆಂಗಂತಂದ್ರೆ ಪಾಲ ಮಾಡ್ಕೊಳ್ಳುವಾಗ ನಡಬಾರ್ಕೊಂದು ಬೇವಿನ ಗಿಡ ಬಂತು ಅಂತಂದ್ರೆ ಬೇವಿನ ಗಿಡದ ಸಲುವಾಗಿ ಕೋರ್ಟ್ನ್ಯಾಗ 2 ಎಕರೆ ಹೊಲ ಮಾರ್ತಾರ, ಕರೆ ಬೇವಿನ ಗಿಡ ಬಿಡುವಲ್ಲು ಎಡ್ಡು ಕೂಡಿ. ಕಡಿಕ ಅವ ಇವ ಬಡದಾಡಿ ಒಂದು ದಿನ ಜಗಳಾಡಿ ಅವನರ ಇವನರ ಅವ ಶಿವಾಯ ನಮ ಮಾಡಿಬಿಡ್ತಾರ. ಇಬ್ರು, ಒಬ್ಬ ಹೊಕ್ಕಾನ ಇಲ್ಲೇ, ಒಬ್ಬ ಜೈಲಿಗೆ ಹೊಕ್ಕಾನ, ಆ ಗಿಡ ಮಾತ್ರ ಅಲ್ಲೇ ಇರ್ತದ. ಈ ಜಗತ್ತಿನೊಳಗ ಎಲ್ಲನೂ ಶಾಶ್ವತ ಅದಾವ, ನಾವು ಯಾರು ಇಲ್ಲಿ ಶಾಶ್ವತರ ಅಲ್ರಿ ಅವ. ಅದಕ್ಕೆ ನಾವು ಹೆಂಗಂತಂದ್ರೆ ಈ ಜಗತ್ತಿನೊಳಗೆ ಒಳ್ಳೆಯ ರೀತಿಯೊಳಗೆ ಇದ್ದುಕೊಂಡು ಹೋಗ್ಬೇಕು. ನಾವು ಏನು ಬರಿತೀವಲ್ಲ, ನಾವು ಹೆಂಗೆ ಬದುಕ್ತೀವಲ್ಲ, ಅದೇ ಮುಂದೆ ನಮಗೆ ಬದುಕು. ಇವತ್ತು ನಾವೇನು ಬರಿತೀವಲ್ಲ ಆ ಪುಸ್ತಕದೊಳಗೆ, ಆ ಬುಕ್ಕಿನೊಳಗೆ, ನಾವು ಇವತ್ತು ಏನು ಬರಿತೀವಿ ಮುಂದೆ ಅದನ್ನ ನಾವು ಅನುಭವಿಸ್ತೀವಿ. ಹಿಂದೆ ಮಾಡಿದ ಪುಣ್ಯವನ್ನು ಇಂದುಂಡುಡಬೇಕಾತ್ಮ, ಇಂದು ಮಾಡಿದ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ. ಇವತ್ತು ನಾವು ಹಿಂದೇನು ಮಾಡಿ ಬಂದೇವಲ್ಲ ಅದನ್ನ ಇವತ್ತು ಉಣ್ಣಾಕತ್ತೀವಿ ನೋಡ್ರಿ. ಭಾಳ ಮಂದಿ ನಾವು ಅಂತಿರ್ತೀವಿ, ನಾನು ನಿನ್ನೆ ಹೇಳಿನಲ್ಲ, ದೇವ್ರ ನಮ್ಮ ಹಣಿ ಬರ ಚಲೋ ಬರ್ದಿಲ್ರಿ, ಭಾಳ ಸುಮಾರು ದೇವ್ರ ಏನು ನೋಡು, ಹರಕ ಅಂಗಿ, ಹರಕ ಸೀರಿ, ಉಣ್ಣಾಕ ರೊಟ್ಟಿಲ್ಲ, ಒಂದು ಚಂದ ಸೈಕಲ್ ಮೋಟ್ರ್ ಇಲ್ಲ, ಭಾಳ ಸುಮಾರು ದೇವ್ರ ನಮಗೆಲ್ಲ ಹಣಿ ಬರ ಬರದಿಲ್ಲ, ನಮ್ದು ಚಲೋ ಅಂತೀವಿ. ಯವ್ವ, ನಿಮ್ಮ ಹಣಿ ಬರ ಯಾರೂ ಬರಂಗಿಲ್ಲ, ಇದು ಪಕ್ಕಾ ತಿಳ್ಕೋರಿ. ನಿಮ್ಮ ಹಣಿ ಬರ ಯಾಕೆ ಬರೀತಾನ್ರಿ ದೇವ್ರ? ಅವನಿಗೇನು ಕೊಳೆ ಮ್ಯದ? 8 ಮಂದಿಗಂತ ಬರಿ ಅಂದಿರಿ, ದಿವ್ಸಕ್ಕೆ 1000 ಮಂದಿ ಸಾಯವ್ರು, ಏನು ಅದನ್ನ ಮಾಡಂದ್ರೆ ಅವಾಗ ದೇವ್ರಿಗೆ ಹಣಿ ಬರ ಬರೀದನ? ಮತ್ತೇನ್ರಿ ಸ್ವಾಮಿ, ಎಲ್ಲರೂ ಬೇರೆ ಹೇಳ್ತಾರ, ನೀವು ಬೇರೆ ಹೇಳಕತ್ತೀರಲ್ಲ, ಹಣಿ ಬರ ದೇವ್ರ ಬರಿತಾನ, ಅವ್ ಬರ್ದಂಗನ ಅಕ್ಕತಿ ಅಂತ ಎಲ್ಲರೂ ಹೇಳ್ತಾರ, ಮತ್ತು ದೇವ್ರು ಬರಂಗಿಲ್ಲ ಅಂತ ನೀವು ಅಂತೀರಲ್ರಿ. ಯವ್ವ, ದೇವ್ರ ಹಣಿ ಬರ ಬರಂಗಿಲ್ಲ. ಒಬ್ಬಕ್ಕಿ ಹೆಣ್ಮಗಳ ಮಗ ಸತ್ತಂತ್ರಿ. ಹೆಂಗಂತಂದ್ರೆ ಹಾವು ಕಡದ ಬಡವಿ ಹೆಣ್ಮಗಳು ಕಾಡಿಗೆ ಕಟ್ಟಿಗೆ ತರಕ್ಕೆ ಹೋಗಿದ್ಲು. ಕಟ್ಟಿಗೆ ಕಡಿಯುವಾಗ ಆಕಿ ಮಗ ಅಲ್ಲಿ ಆಡಾಕತ್ತಿತ್ತು, ಒಂದು ದೊಡ್ಡ ಹಾವು ಬಂದು ಕಚ್ಚಿ ಮಗನ ಸತ್ಯ ಅಲ್ಲೇ ಉಳ್ಯಾಡಿ ಅಳಾಕತ್ತಿದ್ಲು. ಗಂಡ ಸತ್ತಾನ, ಒಬ್ಬನೇ ಮಗ, ಮಗನ ಸಲಾಗಿ ಬದುಕ್ಯಾಳ, ಮಗನ ಸಲಾಗಿ ಬಾಳೆ ಮಾಡಾಕತ್ತಾಳ. ಹೇ ದೇವ್ರ, ಹಿಂಗೆ ಯಾಕೆ ಮಾಡಿದಿ ಅಂತ ತಿಳ್ಕೊಂಡು ಉಳ್ಯಾಡಿ ಅಳ್ಳಾಕತ್ತಿದ್ಲು. ಅಲ್ಲೊಬ್ಬ ಕಾಡಿನಾಗ ಬ್ಯಾಟಿ ಆಡವ ಬಂದ, ಯಾಕೆವ ಅನ್ಗುಡ್ದ ಹಿಂಗಾಗೈತಿ, ಹಾವು ಕಡಿತ ನನ್ನ ಮಗನ. ಎಲ್ಲಿ ಹೋಯ್ತು ಹಾವ? ಈ ಕಡೆ ಹೋಯ್ತು. ಓಡಿ ಹೋಗಿ ಆ ಹಾವ ಹಿಡ್ಕೊಂಡ ಬಂದ್ರಿ. ಇಷ್ಟು ದಪ್ಪಿತ್ತ ಹಾವದ ರುಂಡ ಹಿಡಿದು ಆಕಿ ಮುಂದೆ ತಂದ. ಇದನ್ನು ಕೊಲ್ಲಂದವ. ಇದು ನಿನ್ನ ಮಗನ ಕೊಂದದ ಇಲ್ಲ, ನಿನ್ನ ಮಗನ ಕೊಂದದ, ಇದನ್ನು ಕೊಲ್ಲು. ಅಕ್ಕಿ ಅಂದ್ಲು, ಇದನ್ನು ಕೊಂದ್ರೆ ನನ್ನ ಮಗ ಹುಟ್ಟುತ್ತಾನೇನು? ಹುಟ್ಟಂಗಿಲ್ಲ. ಈ ಹಾವ ಕೊಂದ್ರ ನನ್ನ ಮಗ ಹುಟ್ಟುತ್ತಾನೇನು? ಹುಟ್ಟಂಗಿಲ್ಲ. ಮತ್ತು ನೀ ಕೊಲ್ಲೋದು ಅಲ್ಲಂದ್ರೆ ನಾನರ ಕೊಲ್ಲಲೇನು ಅಂತ ಕೇಳ್ದ.
ನಾನಾರ ಕೊಲ್ಲೇನು ಅಂತ ಕೇಳಿದಾಗ ನೀ ಏನಾರ ಮಾಡಪ್ಪ ಅಂತ ಅನ್ಗುಡ್ದ ಅವ ಚೂರಿ ತೊಗೊಂಡು ಹಾವ ಕೊಲ್ಬೇಕು ಅನ್ಗುಡ್ದ ಹಾವು ಮಾತಾಡಕತ್ತಂತ್ರಿ. ಏಯ್ ಕೊಲ್ಬೇಡೋ ನನ್ನ ಯಾಕೆ ಕೊಲ್ತಿ ಕೇಳ್ತಂತ ಅವ. ಅರೆ ನನ್ನ ಯಾಕೆ ಕೊಲ್ತಿ ಅಂತಂದ್ರೆ ನೋಡು ನೀ ಆ ಹುಡುಗನ ಕೊಂದಿಯಲ್ಲ. ನಾನು ಯಾಕೆ ಕೊಲ್ಲಕ್ಕೆ ಹೋಗ್ಲಿ ಆ ಹುಡುಗನ? ನಾನು ಕೊಂದಿಲ್ಲ, ನಾನು ಹಾದು ಹೊಂಟಿದ್. ನಾನು ಹಾದು ಹೋಗುವಾಗ ಆ ಹುಡುಗ ನನ್ನ ತಲೆ ಮೇಲೆ ಕಾಲಿಟ್ಟು ತುಳ್ದಾನ. ಅವ ನನ್ನ ತಲೆ ಮೇಲೆ ಕಾಲಿಟ್ಟು ತುಳ್ದಾನ. ನಾನು ಮತ್ತು ಸ್ವಭಾವ ಒಂದಿಟ್ಟು ಅವನ್ನ ಕಡದ್ನಿ, ಮತ್ತು ಅವನ ವಿಷ ಏರಿ ಸತ್ತನ್ನ ನಾ ಏನು ಮಾಡಲಿ? ಅವನ ಸಾವಿಗೆ ನಾ ಕಾರಣಲ್ಲ. ಇನ್ನೇನಂದ್ರೆ ಅವನ್ನ ಮೃತ್ಯು ತಗೊಂಡೈತಿ, ನಾನು ಅವನು ಕೊಂದಿಲ್ಲ, ನನಗೆ ಅವಾಗ ದ್ವೇಷವೂ ಇಲ್ಲ, ಏನೂ ಇಲ್ಲ. ಮೃತ್ಯು ಅವನು ಕೊಂದದ. ಈ ಪಾಪ ಮೃತ್ಯುವಿಗೆ ಹೋಗ್ಬೇಕು ಅನ್ಗುಡ್ದ ಮೃತ್ಯು ಬಂದಂತ್ರಿ ಅಲ್ಲಿ ಹಾವಿನ ಕೂಡ ಜಗಳ ತೆಗಕ್ಕೆ. ಏಯ್ ನನ್ನ ಮೇಲೆ ಯಾಕೆ ಹಾಕ್ತೀನಿ? ವಿಷದ್ಲೆ ನೀ ಅವಂಗ ಕೊಂದು ನನ್ನ ಮೇಲೆ ಹಾಕಾಕತ್ತದಿ. ಮತ್ತು ನಾ ಏನು ಕೊಂದಿಲ್ಲ, ಆ ಮೃತ್ಯು ನೀ ಏನದಿಲ್ಲ, ನೀನ ಅವನು ಓದೋದಿ. ಆಗ ಮೃತ್ಯು ದೇವತೆ ತಾಯಿಗೆ ಹೇಳ್ತಂತ ಹುಡುಗನ ತಾಯಿಗೆ, ಯವ್ವ ನಿನ್ನ ಮಗನ ನಾನು ಓದಿಲ್ಲ, ನಿನ್ನ ಮಗನ ಟೈಮ್ ಮುಗಿದು ಬಂದದ, ನಿನ್ನ ಮಗಂದು ಕಾಲ ಅನ್ನೋದೇನದಲ್ಲ ಅದು ಓದದ, ನಾನು ನಿನ್ನ ಮಗನ ಸಾವಿಗೆ ಕಾರಣ ಅಲ್ಲ. ಕಾಲನ ಮ್ಯಾಗ ಹಾಕಿದಾಗ ಕಾಲನು ಬಂದ ಅಂತ ಅಲ್ಲೇ ಎಟ್ರು ಕೂಡ ನನ್ನ ಮೇಲೆ ಹಾಕಾಕತ್ತೀರೋ, ನಾ ಏನು ಮಾಡೇನೆ ಅಂತಂದಾಗ ಆ ಕಾಲ ಹೇಳದಂತ ತಾಯಿಗೆ, ಯವ್ವ ನಿನ್ನ ಮಗನ ಸಾವಿಗೆ ಹಾವನೂ ಕಾರಣ ಅಲ್ಲ, ನಿನ್ನ ಮಗನ ಸಾವಿಗೆ ಮೃತ್ಯುನೂ ಕಾರಣ ಅಲ್ಲ, ನಿನ್ನ ಮಗನ ಸಾವಿಗೆ ಈ ಕಾಲನೂ ಕಾರಣ ಅಲ್ಲ, ನಿನ್ನ ದುಃಖಕ್ಕೆ ನಾವು ಯಾರೂ ಕಾರಣ ಅಲ್ಲ, ನಿನ್ನ ದುಃಖಕ್ಕೆ ನಿನ್ನ ಮಗನ ಸಾವಿಗೆ 100 ಜನ್ಮಗಳ ಹಿಂದೆ ನೀವು ಮಾಡಿರತಕ್ಕಂಥ ಕರ್ಮವೇ ಇದಕ್ಕೆ ಕಾರಣ. ನಾವು ಯಾರೂ ಕಾರಣರಲ್ಲ, ನಾವು ಕೇವಲ ನಿಮಿತ್ತ ಮಾತ್ರ ಅಷ್ಟ ಅಂತ ತಿಳ್ಕೊಂಡು ಅವರು 3 ಮಂದಿ ಹೇಳಿದ್ರಂತ. ಹಂಗೆ ನಾವು ಮುಂದೆ ಹೆಂಗೆ ಇರ್ಬೇಕನ್ನುವುದನ್ನು ಇವತ್ತು ನಾವು ಬರ್ಯಾಕತ್ತಿದೀವ್ರಿ. ಇವತ್ತು ನಾವು 100 ಪೇಜಿನ ಮ್ಯಾಗ ಏನು ಬರಿತೀವಲ್ಲ, ಬರೆದದ್ದನ್ನ ಪರಮಾತ್ಮನ ಕೈಯಾಗ ಕೊಡ್ತೀವಿ ನಾವು. ಅದನ್ನು ಓದೋದೇ ಮುಂದೆ ನಿಮಗೆ ಕೊಡ್ತಾ ನಾವು. ಈಗ ಒಬ್ಬರಿಗೆ ಅಪಕಾರ ಮಾಡಿದ್ದೀರಂದ್ರೆ ಅದನ್ನು ಬರೆದಿರ್ತೀರ ಅಂದ್ರೆ ಏನು, ನೀವು ಮಾಡಿದ್ದ ಬರ್ದಂಗಣ ಅದು ಮುಂದೆ ನಿಮಗೆ ಅಪಕಾರ ಆಗ್ತದ. ಉಪಕಾರ ಮಾಡಿದ್ರೆ ಮುಂದೆ ಉಪಕಾರ ಆಗ್ತದ. ಇದರ ಅರ್ಥ ಏನಂತಂದ್ರೆ ನಮ್ಮ ಹಣೆ ಬರಹವನ್ನ ನಾವೇ ಬರಿತೀವಿ ತಾಯಂದಿರ. ನಾವೇನು ಇಲ್ಲಿ ಮಾಡ್ತೀವಿ ಅದನ್ನು ಮುಂದೆ ಅನುಭವಿಸ್ತೀವಿ. ಎಲ್ಲನೂ ನಮ್ಮ ಕೈಯಾಗದ. ಕೆಟ್ಟ ಮಾಡೋದು ನಮ್ಮ ಕೈಯಾಗದ, ಚಲೋ ಮಾಡೋದು ನಮ್ಮ ಕೈಯಾಗದ. ನಮ್ಮ ಉದ್ಧಾರವನ್ನ ನಾವೇ ಮಾಡ್ಕೋಬೇಕು. ಉದ್ಧರೇದರೇದ ಆತ್ಮಾನಾಂ ಅವಸಾದಯೇತ್ ಭಗವದ್ಗೀತೆ ಹೇಳ್ತದ. ಆ ರೀತಿಯೊಳಗೆ ನಾವೇನಪ್ಪ ಅಂತಂದ್ರೆ ನಮ್ಮ ಕರ್ತೃತ್ವ ಶಕ್ತಿಯಿಂದ ಒಳ್ಳೆಯದನ್ನು ಮಾಡ್ಕೊಳಕ್ಕೆ ಬರ್ತದೆ. ನೋಡ್ರಿ, ಸಿಂದಗಿಯ ಶಾಂತವೀರ ಪಟ್ಟಾಧ್ಯಕ್ಷರು ಅವರ ತಮ್ಮ ಡೈರಿ ಒಳಗೆ, ತಮ್ಮ ದಿನನಿತ್ಯದ ಬದುಕಿನೊಳಗೆ ಏನು ಬರೆದ್ರು ಅಂತಂದ್ರ, ಈ ಜೀವನದಲ್ಲಿ ಎಲ್ಲ ಬಡ ಜಂಗಮರ ಮಕ್ಕಳು ನನ್ನ ನುಡಿಯೊಳಗೆ ಬರ್ಬೇಕು, ಅವರ ಜೀವನ ಒಳ್ಳೆಯದಾಗಬೇಕಂತ ಬರೆದ್ರು. ಇವತ್ತು ಅವರು ಬರೇ ಪೂಜಾಕನ ಲಕ್ಷ ಗಂಟ್ಲೆ ಖರ್ಚು ಮಾಡ್ಯಾರ. ಅವತ್ತು ಅವ್ರು ಬರ್ದಾರಂತ ಇವತ್ತ ಅವ್ರು ಖರ್ಚು ಮಾಡ್ತಾರ. ಒಂದು ತುತ್ತಿನ ಒಪ್ಪತ್ತಿನ ಊಟಕ್ಕ ಇಲ್ಲದೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಹೆಂಗ ಬರಾಕತ್ತಾರ ಅಂದ್ರೆ 20 ಲಕ್ಷದ ರೂಪಾಯಿ ಕಾರ್ಗಡದಾಗ ಬರಾಕತ್ತಾರ. ವಿದ್ಯಾರ್ಥಿಗಳು ಸಿಂದಗಿ ಮಠ ಅವರಿಗೆ ಬದುಕನ್ನು ಹೆಂಗ ಕಟ್ಟಿ ಕೊಟ್ಟಿರ್ಬೇಕು ನೋಡ್ರಿ. ಇಂಥ ಮಠಗಳಿದ್ದು ಅಂತಂದ್ರೆ, ಇಂಥ ಶಿವಸೈಜ ಅಜ್ಜನಂತವ್ರು ಅಜ್ಜರಿದ್ರು ಅಂತಂದ್ರೆ ಈ ಸಮಾಜಕ್ಕೆ, ಈ ಧರ್ಮಕ್ಕೆ ಯಾವತ್ತೂ ಕೊರತೆ ಇಲ್ಲ ಪುಣ್ಯಾತ್ಮರೇ. ಆ ರೀತಿಯೊಳಗೆ ಏನಪ್ಪಾ ಅಂತಂದ್ರೆ ನಮ್ಮ ಶಾಂತವೀರ ಪಟ್ಟಾಧ್ಯಕ್ಷರಿಗೆ ಹುಕ್ಕೇರಿ ಮಠದ ಶಿವಬಸವ ಮಹಾಸ್ವಾಮಿಗಳು ಬಹಳಷ್ಟು, ನಾನು ಇವತ್ತು ಓದಿನದನ್ನು ಹೇಳಬೇಕಾಗಿತ್ತು. ಅದು ಕಾಶಿಯಿಂದ ಬಂದ ನಂತರ ಆ ಊರನ್ ಜನ ಸ್ವಲ್ಪ ಸಾಥ ಕೊಡ್ಲಾರಕ್ಕ ಬಿಟ್ಟು ಹುಕ್ಕೇರಿಗೆ ಬಂದ್ರಂತ. ಹುಕ್ಕೇರಿ ಅಪ್ಪ ಅವ್ರಿಗೆ ಆರಾಮಿದ್ದಿದ್ದಿಲ್ಲ ಅಂತಂದಾಗ ಬಂದು ಸೇವಾ ಮಾಡಾಕತ್ತಿ. ಯಪ್ಪ ಹಿಂಗಾಗ್ಯದ, ನಾ ಹೆಂಗೆ ಮಾಡಲಿ? ನಾನು ಒಟ್ಟು ಉತ್ಸಾಹವನ್ನು ಕಾಶಿಯೊಳಗೆ ಕಲಿತ 12 ವರ್ಷದ ವಿದ್ಯೆ, ಶಿವಯೋಗ ಮಂದಿರದಲ್ಲಿ ಕಲಿತ ಸಾಧನೆ, ಒಟ್ಟು ನನಗೆ ತಾಕತ್ತು, ನಮ್ಮಲ್ಲಿ ಹೆಂಗೆ ಶಕ್ತಿ ಇರ್ತದಲ್ಲ ಹಂಗೆ ಅಧ್ಯಯನದ ತಾಕತ್ತು ನನಗೆ ಉಕ್ಕಾಕತ್ತೈತಿ. ಅದನ್ನು ಹೆಂಗೆ ಮಾಡಲಿ ಅಂತಂದಾಗ, ಹಂಗಾರ ಇಲ್ಲೇ ಇರಪ್ಪ ನೀ. ಅಪ್ಪವರು ಹೇಳಿದ್ರಂತೆ, ಶಿವಬಸವ ಅಪ್ಪವರು, ನೀ ಇಲ್ಲೇ ಇರಪ್ಪ, ಇಲ್ಲೇ ಇದ್ದ ನಿನಗೇನು ಅನ್ನಿಸ್ತದ ಅದನ್ನು ಮಾಡು ಅಂತಂದಾಗ ಎಲ್ಲ ಜಂಗಮರನ್ನು ಕರ್ಕೊಂಡು ಬಂದು ಬಡ ಜಂಗಮರಿಗೆ ವಿದ್ಯಾದಾನ ಅದು ಇದು ಇದೆಲ್ಲ ಮಾಡ್ಕೊಂತ ದೊಡ್ಡ ಮಠವನ್ನು ಕಟ್ಟಿದ್ದಾರೆ. ಇಂತಹ ಮಠಗಳು
ಈ ನಾಡಿನೊಳಗೆ ಸಾಕಷ್ಟು ಇದ್ದು ಅಂತಂದ್ರೆ ಯಾರಿಗೂ ಏನಪ್ಪ ಅಂತಂದ್ರೆ ತೊಂದರೆ ಆಗೋದಿಲ್ಲ. ಎಷ್ಟೋ ಮಂದಿ ವೇದಾಧ್ಯಯನ, ಎಷ್ಟೋ ಮಂದಿ ಸಂಸ್ಕೃತ ಇವೆಲ್ಲಗಳನ್ನು ಕಲಿತು ಎಷ್ಟೋ ಮಂದಿ ಶಾಸ್ತ್ರಿಗಳು ಇವತ್ತು ಬದುಕನ್ನು ಕಟ್ಟಿಕೊಂಡಾರ ನೋಡ್ರಿ. ಎಂತೆಂಥವ್ರು ಬರೀ ಒಂದು ಪೂಜಾಕನ ಸದಾಶಿವ ಅಪ್ಪ ಅವರು ಬಂದಂದ್ರು, ಏನ್ರಿಪ್ಪ ಇದು ಹೆಂಗೆ ಎಷ್ಟು ದೊಡ್ಡದು ಮಾಡಿರಿ ಅಂತ ತಿಳ್ಕೊಂಡ ಅಪ್ಪ ಅವ್ರು ಅಂದರು, ಆ ಡ್ರೈ ಫ್ರೂಟ್ಸದ್ದೆಲ್ಲ ಪೂಜಾ ನೋಡಿ. ಆನಂತರ ಆ ಬೆಳಿದು ಬಾಗಿಲಿಗೆ ಮತ್ತು ಒಳಗೆ ಇದಕ್ಕೆ ಎಲ್ಲ ಬೆಳಿದು ಬಡದಾರಲ್ಲ, ವ್ಯವಸ್ಥೆ ಮಾಡ್ಯಾರಲ್ಲ, ಅದಕ್ಕೆ ನಮ್ಮ ತೋಂಟದಾರ ಅಪ್ಪ ಅವ್ರು ಅಂದರು, ನೋಡಪ್ಪ ಸಿಂದಗಿ ಅಪ್ಪ ಅವ್ರು ಇದ್ದಾಗ ಬಡತನ ಇತ್ತು, ಈಗ ಆಗ ನೀವು ತಂದಾಗ 30,000 ರೂಪಾಯಿ ಒಂದು ಕಿಲೋ ಬೆಳ್ಳಿದು, ಈಗ 2,60,000 ರೂಪಾಯಿ ಒಂದು ಕಿಲೋ ಬೆಳ್ಳಿಗೆ, ಅದು ಕೋಟಿ ಗಂಟ್ಲೆ ಕಿಮ್ಮತ್ತಾಗ್ತದ, ಅದಕ್ಕೊಬ್ಬರನ್ನ ಸೆಕ್ಯೂರಿಟಿ ಇಡಬೇಕಾಗ್ತದ ಇನ್ನಂತ ತಿಳ್ಕೊಂಡ ಅಪ್ಪ ಅವ್ರು ಹೇಳಿದ್ರಂತ. ಆ ರೀತಿಯೊಳಗೆ ಅಷ್ಟು ವೈಭವದಿಂದ ಸಿಂದಗಿ ಮಠ ಬೆಳೆಕತ್ತದ. ಇವತ್ತು ಎಷ್ಟು ರೂಮ್ಗಳನ್ನು ಎಲ್ಲ ಪರಮ ಪೂಜ್ಯರು ಉದ್ಘಾಟನೆ ಮಾಡಿದರು. ನನಗನ್ನಿಸ್ತದ ನಮಗೇನಾರ ದೇವರ ಸಿರಿವಂತಿಕೆಯನ್ನು ಕೊಟ್ಟಿದ್ದಂದ್ರೆ ಆ ಸಿರಿತನ ಒಳ್ಳೇದಾಗಬೇಕಾಗಿತ್ತಂದ್ರೆ ಅದರೊಳಗೆ ಒಂದು ಪೈಸಾದ ಭಾಗ ನಾವು ತಂದು ಇಲ್ಲಿ ಕೊಟ್ಟಿವಂದ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತದ ನೋಡ್ರಿ. ಯಾಕಂದ್ರೆ ನೀವು ಕೊಟ್ಟದ್ದು ಒಬ್ಬರಿಗಲ್ಲ, ಸಾವಿರ ವಿದ್ಯಾರ್ಥಿಗಳ ಬಾಯಿಯೊಳಗೆ ಅಣ್ಣಾಗಿ ಬೀಳ್ತದ, ವಿದ್ಯೆಯಾಗಿ ಹೊಟ್ಟೆ ತುಂಬಿಸ್ತದ, ಅವ್ರ ಬದುಕನ್ನು ಕಟ್ಕೋತಾರಲ್ಲ. ನೀವು ಕೊಟ್ಟ 1,000 ರೂಪಾಯಿ, ನೀವು ಕೊಟ್ಟ 10,000 ರೂಪಾಯಿ, ನೀವು ಕೊಟ್ಟ 1,00,000 ರೂಪಾಯಿ, ಇಂತಹ ಎಲ್ಲ ವಿದ್ಯಾರ್ಥಿಗಳು ಬದುಕನ್ನು ಕಟ್ಕೋತಾರಂದ್ರೆ ನಿಮ್ಮ ಮಕ್ಕಳಿಗೆ ಆಯುಷ್ಯ ಪರ್ಯಂತರವಾಗಿ ಸಿಂದಗಿ ಅಪ್ಪ ಅವರು ಆಶೀರ್ವಾದವನ್ನು ಮಾಡ್ತಾರೆ. ಆ ರೀತಿಯೊಳಗೆ ತಮ್ಮೆಲ್ಲರಿಗೆ 2 ಮಾತುಗಳನ್ನು ತಿಳಿಸಿ ನನಗೆ ಪೂಜ್ಯ ಹುಕ್ಕೇರಿ ಮಠದ ಅಪ್ಪ ಅವರು, ಇಲ್ಲಪ್ಪ ನೀನು